ಭದ್ರಾ ಅಚ್ಚುಕಟ್ಟು ಭಾಗದ ರೈತರಿಗೆ ನಾಲೆ ಮೂಲಕ ನೀರು ಹಾಯಿಸಬೇಕು ಹಾಗೂ ಅಪ್ಪರ್ ಭದ್ರಕ್ಕೆ ನೀರು ಬಿಟ್ಟಿರೋದನ್ನು ಹಿಂಪಡೆದು ಜೊತೆಗೆ ಗುಡ್ಗಾ ಆದೇಶವನ್ನು ಸಹ ಹಿಂಪಡೆಯಬೇಕಂತ ಆಗ್ರಹಿಸಿ ಇದೀಗ ಜಿಲ್ಲೆಯಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು ಏನು ಅಡಿಕೆ ಬೆಳೆಗಾರರ ರೈತರ ಒಕ್ಕೂಟ. ಅದರಂತೆ ಈಗ ಹರಿಹರದಿಂದಲೂ ಸಹ ಏನು ಚಂದ್ರಶೇಖರ್ ಪೂಜಾರಿ ಅವರ ನೇತೃತ್ವದಲ್ಲೂ ಸಹ ಇದೀಗ ಏನು ಪಾದಯಾತ್ರೆಯನ್ನು ನೀವು ನೋಡ್ತಾ ಇರುವಂಥದ್ದು ಈಗ ದಿನಗಳಿಂದ ಅಂದರೆ ನಿನ್ನೆಯಿಂದಲೂ ಸಹ 2ನೇ ದಿನದ ಪಾದಯಾತ್ರೆ ಇವತ್ತು ಬೆಳ್ಳುಡಿ ಗ್ರಾಮಕ್ಕೆ ಬಂದು ತಲುಪಿರುವಂಥದ್ದು. ಅಂದರೆ ನಿನ್ನೆಯಿಂದಲೂ ಸಹ ಸತತವಾಗಿ ಹಳ್ಳಿಗೂ ತೆರಳಿ ಭದ್ರಾ ಅಚ್ಚುಕಟ್ಟು ಭಾಗದ ರೈತರಿಗೆ ನೀರು ಹಾಯಿಸಬೇಕು ಹಾಗೂ ಅಪ್ಪರ್ ಭದ್ರಕ್ಕೆ ಬಿಟ್ಟಿರುವಂಥ ನೀರನ್ನು ತಕ್ಷಣವೇ ನಿಲ್ಲಿಸಬೇಕೆಂಬ ಆದೇಶವನ್ನು ಹೊರಡಿಸಿ ಜೊತೆಗೆ ಗುಡ್ಗಾ ಬ್ಯಾನ್ ಆದೇಶವನ್ನು ಸಹ ಹಿಂಪಡೆಯಬೇಕಂತ ಇದೀಗ ಭದ್ರಾ ಅಚ್ಚುಕಟ್ಟು ಭಾಗದ ರೈತರ ಜೊತೆಗೆ ಏನು ಚಂದ್ರಶೇಖರ್ ಪೂಜಾರಿ ಅವರು ಈಗ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಅವರೇ ಇದ್ದಾರೆ, ಮಾತಾಡ್ಸೋಣ. ಯಾವ ರೀತಿ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಸರ್, ಈಗ 2ನೇ ದಿನದ ಪಾದಯಾತ್ರೆ 3-4 ಅಂಶಗಳನ್ನು ಇಟ್ಕೊಂಡಿದೆ. ಅಂದರೆ ಅಚ್ಚುಕಟ್ಟು ಭಾಗದ ರೈತರು ನೀರು ಹಾಯಿಸಬೇಕು ಮತ್ತು ಅಪ್ಪರ್ ಭದ್ರದ ನೀರನ್ನು ನಿಲ್ಲಿಸಬೇಕು, ಜೊತೆಗೆ ಗುಡ್ಗಾ ಬ್ಯಾನ್ ಆದೇಶವನ್ನು ಹಿಂಪಡಿಬೇಕಂತ ಹೇಳಿ ಪಾದಯಾತ್ರೆ ಮಾಡ್ತಿದ್ದಾರೆ. ಏನು ಸರ್ ಇದು? ಇವತ್ತು 177 ಅಡಿ ನೀರಿದ್ದಾಗಲೂ ಕೂಡ ನಮ್ಮ ಭಾಗದ ರೈತರಿಗೆ ಮಳೆಗಾಲದ ಬೆಳೆಗೆ ಭತ್ತ ಬೆಳೆಯೋದಕ್ಕೆ ನೀರು ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರವನ್ನು ಈಗ ಸುಮಾರು 24 ದಿನದಿಂದನೂ ಕೂಡ ಅವಿರತವಾಗಿ ಹೋರಾಟನ ರೈತ ನಾಯಕರಾದಂಥ ರವೀಂದ್ರನಾಥ್ ಸಾಹೇಬ್ರವರ ನೇತೃತ್ವದಲ್ಲಿ ಮಾಡಿದ್ವಿ. ಇವತ್ತಿನವರೆಗೂ ಕಿವಿ ಕೇಳದೇ ಇರತಕ್ಕಂಥ ಈ ಸರ್ಕಾರ ನಮಗೆ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಲಿಲ್ಲ. ಆದರೆ ಇವತ್ತು ಏಕಾಏಕಿ ಇಷ್ಟೊಂದು ಪ್ರಮಾಣದಲ್ಲಿ ನೀರಿದ್ದಂಥ ಸಂದರ್ಭದಲ್ಲಿ ನಮಗೆ ಅಚ್ಚುಕಟ್ಟುದಾರರಿಗೆ ನೀರು ಕೊಡದೆ ಇವತ್ತು ವಾಣಿ ವಿಲಾಸ ಸಾಗರಕ್ಕೆ ಅಪ್ಪರ್ ಭದ್ರಾದಿಂದ 5.7 TMC ನೀರನ್ನು ಬಿಡಬೇಕು, ಜೊತೆಗೆ ಈ ಕೂಡಲೇ 3 TMCನ ಬಿಡಬೇಕು ಅಂತೇಳಿ ಈಗ 3 ದಿವಸದಿಂದ ಆದೇಶ ಮಾಡಿದ್ವಿ. ಇವಾಗ ನಮ್ಮ ರೈತರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆತಂಕಕ್ಕೀಡಾದರು. ನಾವಿವತ್ತು ಭದ್ರನ ನಂಬಿ ನಮ್ಮ ಬದುಕನ್ನು ಕಟ್ಕೊಂಡಿದ್ದೀವಿ. ಆದರೆ ನಮ್ಮ ನೀರನ್ನು ಇವತ್ತು ಬೇರೊಬ್ಬರಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಆತಂಕಕ್ಕೀಡಾದಂಥ ಸಂದರ್ಭದಲ್ಲಿ ಈ ದಪ್ಪನ ಚರ್ಮದ ಸರ್ಕಾರವನ್ನು ಬಡಿದೆಬ್ಬಿಸಬೇಕು ಅನ್ನೋಂಥ ಕಾರಣದಿಂದ ನಾವು ಈ 2 ದಿನಗಳಿಂದ ನಮ್ಮ ತಾಲೂಕಿನ ಕೊಕ್ಕನೂರು ಗ್ರಾಮದಿಂದ ಇವತ್ತು ಬೆಳ್ಳುಡಿ ಗ್ರಾಮಕ್ಕೆ ಸುಮಾರು 14-15 ಹಳ್ಳಿ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಸಾಕಷ್ಟು ಹಳ್ಳಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಸೇರಿ ಈ ಸರ್ಕಾರದ ವಿರುದ್ಧ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಒಂದು ಹನಿ ನೀರನ್ನು ಕೂಡ ಅವ್ರಿಗೆ ಯಾರಿಗೂ ಕೊಡಬಾರ್ದು, ನಿಮ್ಮ ಜೊತೆಗೆ ನಾವಿದ್ದೀವಿ, ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ರೈತರು ಎಲ್ಲರೂ ಕೂಡ ಸ್ವಪ್ರೇರಣೆಯಿಂದ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಬರ್ತಾ ಇದ್ದಾರೆ. ಯಾವ ರೀತಿ ಇದೆ ಸರ್ ಬೆಂಬಲ, ಯಾವ ರೀತಿ ಕೊಡ್ತಿದ್ದಾರೆ ಹೋರಾಟಕ್ಕೆ ಅಂತ? ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕಾರಣ ಏನು ಅಂತೇಳಿದರೆ, ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನ ನಮ್ಮೆಲ್ಲರೂ ಕೂಡ ಈ ಭದ್ರೆಯಿಂದ ನಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು. ಈ ಭದ್ರೆಯಿಂದ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರಿಗೆ ಆತಂಕ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಭದ್ರಾ ನೀರು ನಮಗೆ ಅನ್ಯಾಯ ಆಯಿತು ಅನ್ನೋದಾದರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಉತ್ತಮವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮ ಜೀವನವನ್ನು ಸುಧಾರಿಸ್ತಕ್ಕಂಥ ನಮ್ಮ ತಾಯಿ ಈ ಭದ್ರೆ. ಯಾವುದೇ ಕಾರಣಕ್ಕೂ ಇವಳನ್ನು ಯಾರಿಗೂ ಕೂಡ ಬಿಟ್ಟುಕೊಡಬಾರ್ದು, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತೇಳಿ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಇದೆ. ಒಂದು ಕಡೆ ಗುಡ್ಗಾ ಆದೇಶವನ್ನು ನೀಡಿದೆ, ಗುಡ್ಗಾ ಬ್ಯಾನಿಗೆ, ಇದ್ರ ಬಗ್ಗೆ DK ಶಿವಕುಮಾರ್ಗೆ ಗುಟ್ಕಾ ಬ್ಯಾನ್ ಮಾಡಿರ್ತಕ್ಕಂಥ DK ಶಿವಕುಮಾರ್ಗೆ ಒಂದು ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. DK ಶಿವಕುಮಾರ್, ನೀನು ತಾಕತ್ತಿದ್ರೆ ಮದ್ಯಪಾನ ನಿಷೇಧ ಮಾಡು, ಸರ್ಕಾರ ನಡೆಸು. ನೀನು ತಾಕತ್ತಿದ್ರೆ ಸಿಗರೇಟನ್ನು ಬ್ಯಾನ್ ಮಾಡು, ಸರ್ಕಾರ ನಡೆಸು. ಇವತ್ತು ಸಿಗರೇಟ್ ಕಂಪ್ನಿಯವರು ಸೂಟ್ ಕೇಸ್ ಗಂಟ್ಲೆ ನಿನಗೆ ಹಣ ಕೊಡ್ತಾರೆ, ಮದ್ಯಪಾನದ ಕಂಪನಿಗಳು ಸೂಟ್ ಕೇಸ್ ಗಂಟ್ಲೆ ಹಣ ಕೊಡ್ತಾರೆ, ಕೋಟಿ ಹಣ ಕೊಡ್ತಾರೆ ಅಂತೇಳಿ ಅವ್ರ ಹತ್ರ ಹಣ ಪಡೆದು ಇದು ಪಾಪಿ ರೈತ ತನ್ನ ಆರ್ಥಿಕ ಸಬಲೀಕರಣ ಆಗಬೇಕು ಅನ್ನೋಂಥ ಕಾರಣದಿಂದ ಅಡಿಕೆ ಬೆಳೆದ್ರೆ ನಮಗಿವತ್ತು ಗುಟ್ಕಾ ಬ್ಯಾನ್ ಮಾಡ್ತೀನಿ, ಪಾನ್ ಮಸಾಲಾನ ಬ್ಯಾನ್ ಮಾಡ್ತೀನಿ ಅಂತ ಹೇಳಿ ನಮಗೆ ಒಂದೊಂದು ಕ್ವಿಂಟಲ್ಗೆ 10,000 ರೂಪಾಯಿ ಇವತ್ತು ಅಡಿಕೆಗೆ ದರ ಕಡಿಮೆ ಆಗೋ ರೀತಿಯಲ್ಲಿ ಮಾಡಿದ್ದೀರಿ. ಇವತ್ತು ನೀನು ಅಡಿಕೆ ಲಾಬಿಗೆ ಮಣಿದಿದೆಯಾ? ಇವತ್ತು ಸಾಕಷ್ಟು ಹಣ ಮಾಡೋದಕ್ಕೆ ಏನೆಲ್ಲ ಬೇಕೋ DK ಶಿವಕುಮಾರ್ ನಿಮ್ಮ ಸರ್ಕಾರ ಆ ಎಲ್ಲ ಸ್ಕೀಮ್ಗಳನ್ನು ತಂದು ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಇವತ್ತು ಅಡಿಕೆ ವಿಚಾರಕ್ಕೆ ಏನಾದ್ರೂ ಬಂದರೆ, ರೈತರ ಶಾಪಕ್ಕೇನಾದರೂ ನೀವು ಗುರಿಯಾದೆ ಅನ್ನೋದಾದರೆ DK ಶಿವಕುಮಾರ್, ಈ ಸರ್ಕಾರ ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೇನೆ. ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಿಂದ ಈಗ ಹೊನ್ನಾಳಿಯಿಂದ MP ರೇಣುಕಾಚಾರ್ಯರವರು, ಚನ್ನಗಿರಿಯಿಂದ ಮಾಡೋ ಮಲ್ಲಿಕಾರ್ಜುನ್ ಅವರು, ಏನು ಮತ್ತು ನಮ್ಮ ಮಾಯ್ಕೊಂಡದಿಂದ ಬಸವರಾಜ ನಾಯ್ಕ ನೇತೃತ್ವದಲ್ಲಿ, ಹರಿಹರದಿಂದ ನಿಮ್ಮದು ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಲೋಕಕೆರೆ ನಾಗರಾಜ್ ಅವರು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀರಾ ಸರ್? ಇವತ್ತು ಏನು ಅಡಿಕೆಗೆ ಅನ್ಯಾಯ ಆಗಿದೆ, ಭದ್ರಾ ಅಚ್ಚುಕಟ್ಟಿಗೆ ದಾರಿಗೆ ಅನ್ಯಾಯ ಆಗಿದೆ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಹೊನ್ನಾಳಿಯಿಂದ ಒಂದು ಪಾದಯಾತ್ರೆ ಇದರ ಚನ್ನಗಿರಿಯಿಂದ, ಜಗಳೂರಿಂದ, ದಾವಣಗೆರೆ ಉತ್ತರ, ದಾವಣಗೆರೆ ದಕ್ಷಿಣ, ಮಾಯ್ಕೊಂಡ, ಹರಿಹರ
7 ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಒಬ್ಬೊಬ್ಬರು 30, 40, 50 ಹಳ್ಳಿಗಳ ಜನರನ್ನ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಕೊಂಡು ಸಂಘಟನೆ ಮಾಡಿ ನಾಳೆ ಬೆಳಗ್ಗೆ 28ನೇ ತಾರೀಕು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ AC ಕಚೇರಿಗೆ 16,000 ಜನರ ಸಮ್ಮುಖದಲ್ಲಿ AC ಕಚೇರಿಯನ್ನು ನುಗ್ಗಬೇಕು. ಈ ರೈತನಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನೀವು ಸರಿ ಮಾಡದೆ ಹೋದ್ರೆ ಈ ಸರ್ಕಾರ ಕೆಳಗಿಳಿಯೋವರೆಗೂ ಕೂಡ ನಾವು ಯಾರು ವಿರಾಮಿಸೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಕೊಡೋದಕ್ಕೆ ಈ ಜಿಲ್ಲೆಯ 7 ಜಿಲ್ಲೆಯ ರೈತರು ಕೂಡ ನಾಳೆ ನಾವು AC ಕಚೇರಿಗೆ ನುಗ್ಗೋರಿದ್ದೀವಿ. ಬೆಳಗ್ಗೆ 11 ಗಂಟೆಗೆ ನಾವೆಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ದೀವಿ ಪಾದಯಾತ್ರೆ ಮೂಲಕ. ನಾಳೆ ಪ್ರತಿಭಟನೆಗೆ ಸರ್ಕಾರ ಮಣಿನಿಲ್ಲ, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ನಾಳೆ ಪ್ರತಿಭಟನೆಗೆ ಸರ್ಕಾರ ಏನಾದ್ರೂ ಮಣಿದೆ ಹೋದ್ರೆ ನಾಳೆಗಿಂತನೂ ಕೂಡ ನಾಡಿದ್ದು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಇದೆ. ನಾಳೆ ಎಲ್ಲ ನಮ್ಮ ಜಿಲ್ಲೆಯ ರೈತ ನಾಯಕರುಗಳು ಕೂಡಿ ನಾವೆಲ್ಲರೂ ಸಮಾಲೋಚನೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ. ಇದಿಷ್ಟು ಏನು ಹರಿಹರ ಕ್ಷೇತ್ರದ ಚಂದ್ರಶೇಖರ್ ಪೂಜಾರಿ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಪಾದಯಾತ್ರೆಯ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.